ಎರಡು ಮೂರು ವಿಚಾರ ಇದೆ. ಯಾಕಂದ್ರೆ ನಮಗಿರ್ತಕ್ಕಂಥ ಅಬ್ಜೆಕ್ಷನ್ ಅಂದ್ರೆ ಯಾವ ಆರ್ ಎಸ್ ಎಸ್ 55 ವರ್ಷ ಈ ಭಾರತ ದೇಶ ಫ್ಲಾಗ್ ಆರಿಸಲಿಲ್ಲ ಅವರು. 55 ಇಯರ್ಸ್ ನೀವೆಲ್ಲರೂ ಹೇಳ್ಬೇಕಲ್ಲ ಅದು. ನಾಗ್ಪುರದಲ್ಲಿ ಅವ್ರ ಆಫೀಸ್ನಲ್ಲಿ 55 ಇಯರ್ಸ್ ಈ ರಾಷ್ಟ್ರ ಧ್ವಜನೇ ಏರಿಸಿಲ್ಲ ಅವರು. ಅವ್ರು ಯಾರು? ಅವರೆಷ್ಟಿಗೆ ಅವ್ರು ಘೋಷಣೆ ಮಾಡ್ಕೋಬೋದು, ಅದು ಬೇರೆ ಪ್ರಶ್ನೆ. ಬಟ್ ಸಾರ್ವಜನಿಕವಾಗಿ ಇದ್ರ ಬಗ್ಗೆ ಚರ್ಚೆ ಆಗ್ಬೇಕು ಇವತ್ತಿಲ್ಲ ನಾಳೆ. ಯಾಕಂದ್ರೆ ಇತಿಹಾಸ ಎಲ್ಲರ ಜನಕ್ಕೆ ಗೊತ್ತಾಗ್ಬೇಕನ್ನೋ ದೃಷ್ಟಿ ಒಂದು. ಎರಡನೇದು, ನನಗಿರ್ತಕ್ಕಂಥ ಮಾಹಿತಿ ಪ್ರಕಾರ ಇವು ರಿಜಿಸ್ಟರ್ಡ್ ಬಾಡಿನ ಇದು ಆರ್ ಎಸ್ ಎಸ್. ರಿಜಿಸ್ಟರ್ ಆಗಿದೆ ಅಲ್ಲನಾ, ನನಗೆ ಗೊತ್ತಿಲ್ಲ. ನಾನು ಐ ಮೇಟ್ ಬಿ ಇಗ್ನೋರೆಂಟ್ ಆರ್ ಐ ಮೇಟ್ ಬಿ ಲೈಕ್ ಅ ಫೂಲ್, ಐ ಮೇ ಬಿ ಆಸ್ಕಿಂಗ್ ಕ್ವಶನ್, ಬಟ್ ಐ ಸ್ಟಿಲ್ ವಾಂಟ್ ಟು ನೋ. ಆರ್ ಎಸ್ ಎಸ್ ಸಂಸ್ಥೆ ರಿಜಿಸ್ಟರ್ ಆಗಿರೋದ್ರಲ್ಲಿ ನೀವು ದಾಖಲಾತಿದೆ ನಿಮ್ಮಲ್ಲಿ? ಏನ್ರಿ ರಿಜಿಸ್ಟರ್ ಆಗಿ ದಾಖಲಾತಿದೆಯಾ? ಎಲ್ಲಿ ರಿಜಿಸ್ಟರ್ ಎಲ್ಲ ಆಗಿದೆ? ನನಗೆ ಗೊತ್ತಿಲ್ಲ. ಒಂದು ರಿಜಿಸ್ಟ್ರೇಷನ್ ಆಗಿಲ್ಲ. ಎರಡನೇದು, 55 ವರ್ಷ ಇವರು ಈ ಭಾರತ ದೇಶದ ಫ್ಲಾಗೇ ಆರಿಸಿಲ್ಲ. ಮತ್ತೆ ಏನಿವರು ಇನ್ ವಾಟ್ ವೇ ದೇ ಆರ್ ಕನೆಕ್ಟೆಡ್? ಇವರು ಐಡಿಯಾಲಜಿ ಪುಷ್ ಮಾಡೋದು ಬಿಟ್ರೆ, ಹಿಂದೂ ಮುಸ್ಲಿಂ ನಡುಕೆ ಈ ಹಿಂದುತ್ವ ಬಗ್ಗೆ ಮಾತನಾಡೋದು ಬಿಟ್ರೆ ನನಗೇನು ಬೇರೆ ಅವ್ರದ್ದೇನು ಭಾಳ ದೊಡ್ಡ ಕಾಂಟ್ರಿಬ್ಯೂಷನ್ ಅಂತ ನನಗೇನು ಕಾಣ್ತಾ ಇಲ್ಲ.